ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಡಾಕ್ಟರ್ ಸತೀಶ್ ಕುಮಾರ್ ನಾಯ್ಕ್, ಡೈರೆಕ್ಟರ್ ಸತ್ಯಂ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಶಿರ್ಸಿ. ಆತ್ಮೀಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ಎಲ್ಲ ಪಾಲಕರಿಗೂ ಕೂಡ ಒಂದು ಕನಸಿರುತ್ತೆ. ನನ್ನ ಮಗ ಅಥವಾ ಮಗಳು ತುಂಬ ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ಒಂದು ಯಶಸ್ವಿ ಆಗಬೇಕು, ಒಳ್ಳೆಯ ಹುದ್ದೆಗೆ ಅಥವಾ ಗೌರವಯುತ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಎಲ್ರಿಗೂ ಕೂಡ ಒಂದು ಕನಸಿರ್ತದೆ. ನಾನೊಬ್ಬ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಒಳ್ಳೆಯ ಶಿಕ್ಷಕ ಆಗಬೇಕು, ಕೃಷಿ ಅಧಿಕಾರಿ ಆಗಬೇಕು, ಅಥವಾ ಬ್ಯಾಂಕ್ ಅಧಿಕಾರಿ ಆಗಬೇಕು. ಹೀಗೆ ಬಹಳಷ್ಟು ಕನಸುಗಳನ್ನು ವಿದ್ಯಾರ್ಥಿಗಳು ಇಟ್ಕೊಂಡಿರ್ತಾರೆ. ಈ ಕನಸು ನನಸಾಗಬೇಕು ಅಂತಂದರೆ ಎರಡು ಬಹಳಷ್ಟು ಮುಖ್ಯವಾದ ಅಂಶಗಳಿದೆ. ಒಂದು, ಅವರು ಕಲಿತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಸಿಗಬೇಕಾದಂತಹ ಸೂಕ್ತವಾದಂತಹ ಒಂದು ಬೋಧನೆ ಅಥವಾ ತರಬೇತಿ, ಇದು ಬಹಳಷ್ಟು ಮುಖ್ಯ. ಎರಡನೇದು, ವಿದ್ಯಾರ್ಥಿ ಮಾಡಲೇಬೇಕಾದಂತಹ ಒಂದು ಮುಖ್ಯವಾದಂಥ ಅಂಶ ಏನಂತಂದರೆ ವಿದ್ಯಾರ್ಥಿಯ ನಿರಂತರ ಪರಿಶ್ರಮ, ಇದು ಬಹಳಷ್ಟು ಮುಖ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಗು ಅಥವಾ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇರುವಾಗ ಅಲ್ಲಿ ಬಹಳಷ್ಟು ಅನುಭವಿ ಶಿಕ್ಷಕರು ಅವರಿಗೆ ಪಾಠವನ್ನು ಮಾಡಬೇಕಾಗ್ತದೆ. ಈ ನಿಟ್ಟಲ್ಲಿ ಶಿರಸಿಯಲ್ಲಿ ಈ ರಜಾ ಅವಧಿಯನ್ನು ಸಮರ್ಪಕವಾಗಿ ಉಪಯೋಗ ಮಾಡಿಕೊಳ್ತಾ ಇದೆ ತಮಗೆಲ್ಲರಿಗೂ ಪರಿಚಯ ಇರುವಂತಹ ಸತ್ಯಂ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಈ ರಜಾ ಅವಧಿಯಲ್ಲಿ ನಾವು ಸಮ್ಮರ್ ವೆಕೇಷನ್ ಕ್ಲಾಸಸ್, ರಜಾ ಅವಧಿಯ ತರಗತಿಗಳನ್ನು ತುಂಬ ಸಮರ್ಪಕವಾಗಿ ಪ್ರತಿ ವರ್ಷವೂ ಕೂಡ ನಡೆಸ್ತಾ ಬರ್ತಾ ಇರುವಂಥದ್ದು. ಇದ್ರ ಯಾವ್ಯಾವ ಮಕ್ಕಳಿಗೆ ಅಂತ ನಾವು ನೋಡ್ತಾ ಹೋದರೆ, PU ಫಸ್ಟ್ ಇಯರನ್ನು ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ PU ಸೆಕೆಂಡ್ ಇಯರ್ ಸಿಲೆಬಸ್ ಸಂಪೂರ್ಣವಾಗಿ ಅವರಿಗೆ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳ ಅವಧಿಯಲ್ಲಿ ಅವರಿಗೆ ತರಗತಿಗಳನ್ನು ನಡೆಸಿ ಅವರನ್ನು ತರಬೇತಿಗೊಳಿಸುವಂಥದ್ದು, ಇದು ಒಂದು ಭಾಗ. ಎರಡನೇದು, ಏಪ್ರಿಲ್ ತಿಂಗಳಲ್ಲಿ ವಿದ್ಯಾರ್ಥಿಗಳು KCET ನೀಟ್ ಪರೀಕ್ಷೆಯನ್ನು ಬರೀತಾರೆ. ಅವರಿಗೆ KCET ನೀಟ್ ಕ್ರ್ಯಾಶ್ ಕೋರ್ಸನ್ನು ನಡೆಸಿ ಅವರನ್ನು ಪರೀಕ್ಷೆಗೆ ಸಿದ್ಧಗೊಳಿಸುವಂತಹದ್ದು 1 ತಿಂಗಳ ಅವಧಿಯಲ್ಲಿ. ಇದು KCET ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಇರುತ್ತೆ. ಹಾಗೆ ಈಗ 9th ಸ್ಟ್ಯಾಂಡರ್ಡನ್ನು ಮುಗಿಸಿ ಅದು CBSE ಮಕ್ಕಳಿರ್ಬೋದು ಅಥವಾ ಸ್ಟೇಟ್ ಸಿಲೆಬಸ್ ಮಕ್ಕಳಿರ್ಬೋದು, ನೆಕ್ಸ್ಟ್ ಏನು SSLC ಪರೀಕ್ಷೆಯನ್ನು ಅಥವಾ SSLC ಅಧ್ಯಯನಕ್ಕೆ ನೆಕ್ಸ್ಟ್ ಇಯರ್ ಹೋಗಲಿಕ್ಕಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ರಜಾ ಅವಧಿಯಲ್ಲಿ 9th ಮುಗಿಸಿದವರಿಗೆ SSLC ಸಿಲೆಬಸ್ಸನ್ನು ಸಂಪೂರ್ಣವಾಗಿ, ಅದರಲ್ಲಿ ವಿಶೇಷವಾಗಿ ಸೈನ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಈ 3 ಸಬ್ಜೆಕ್ಟನ್ನು ಅವರಿಗೆ ಒಂದು ಬೋಧನೆ ಮಾಡಿ ಪರೀಕ್ಷೆಗಳನ್ನು ನಡೆಸಿ ಅವರನ್ನು ರೆಡಿ ಮಾಡುವಂಥದ್ದು, ಇದು SSLC ಸಮ್ಮರ್ ವೆಕೇಷನ್ ಕ್ಲಾಸಸ್. ಇದು 3 ಬಹಳಷ್ಟು ಮುಖ್ಯವಾಗಿ ನಾವು ಈ ರಜಾವಧಿಯಲ್ಲಿ ನಡೆಸುವಂತಹ ತರಗತಿಗಳು. ಈಗಾಗಲೇ PU ಸೆಕೆಂಡ್ ಸಿಲೆಬಸ್ ಅಂದರೆ ಬೋರ್ಡ್ ಸಿಲೆಬಸ್ ಏನಿದೆ, PU 1 ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ 1 ವಾರದಿಂದ ತರಗತಿಗಳು ನಡೀತಾ ಇದೆ. ಈಗ ಮಾರ್ಚ್ 20ಕ್ಕೆ KCET ನೀಟ್ ಕ್ರ್ಯಾಶ್ ಕೋರ್ಸ್ ಪ್ರಾರಂಭ ಆಗಲಿಕ್ಕಿದೆ. ಹಾಗೆ ಏಪ್ರಿಲ್ 1ರಿಂದ SSLC ಸಿಲೆಬಸ್, SSLC ಸಮ್ಮರ್ ವೆಕೇಷನ್ ಕ್ಲಾಸಸ್ ಪ್ರಾರಂಭ ಆಗಲಿಕ್ಕಿದೆ. ಈಗೊಂದು ಪ್ರಶ್ನೆ ಬರುತ್ತೆ, ಏನಿದು ಸಮ್ಮರ್ ವೆಕೇಷನ್ ಕ್ಲಾಸಸ್, ಇದರ ಅವಶ್ಯಕತೆ ಏನು, ಯಾಕೆ ಸಮ್ಮರ್ ವೆಕೇಷನ್ ಕ್ಲಾಸಸ್ಸನ್ನು ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು ಅಂತ ಹೇಳಿ. ಈಗ ಬಹಳಷ್ಟು ನಗರಗಳಲ್ಲಿ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಇಂತಹ ನಗರಗಳಲ್ಲಿ ಸಮ್ಮರ್ ವೆಕೇಷನ್ ಕ್ಲಾಸಸ್ಸನ್ನು ಬಹಳಷ್ಟು ಸಮರ್ಪಕವಾಗಿ ವಿದ್ಯಾರ್ಥಿಗಳು ಬಳಸ್ಕೊಳ್ತಾರೆ. ರಜಾ ಅವಧಿಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಪರೀಕ್ಷೆಯಲ್ಲಿ ಅವರು ಒಂದು ಯಶಸ್ಸನ್ನು ಕಾಣ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಸ್ಥಳೀಯವಾಗಿ ನಾವು ಈ ರಜಾ ಅವಧಿಯನ್ನು ಹಾಗೆ ಕಳೆಯುವಂಥ ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನು ಕಾಣ್ತೀವಿ. ಹಾಗಾಗಿ ಸತ್ಯಂ ಅಕಾಡೆಮಿಯ ಮೂಲಕ ಹಲವು ವರ್ಷಗಳಿಂದ ಸಮ್ಮರ್ ವೆಕೇಷನ್ ಕ್ಲಾಸಸ್ಸನ್ನು ನಡೆಸಿ ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ. ಕಾರಣ ಅಂತಂದರೆ ಅಕಾಡೆಮಿಯ ಅನುಭವಿ ಶಿಕ್ಷಕರು, ಜೊತೆಗೆ ಧಾರವಾಡದ ಬಹಳಷ್ಟು ಪ್ರತಿಷ್ಠಿತ ಒಂದು ಶಿಕ್ಷಣ ಸಂಸ್ಥೆಗಳ ಅಧ್ಯಾಪಕರು ಇಲ್ಲಿ ಬಂದು ಈ ರಜಾ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನ ತರಬೇತಿಗೊಳಿಸ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗ ಆಗ್ತಾ ಇದೆ. ಇನ್ನು ಸಮ್ಮರ್ ವೆಕೇಷನ್ನ ಬಹಳಷ್ಟು ಮುಖ್ಯವಾದ ಅಂಶ ಏನು ಅಂತಂದರೆ, ಆ ಅವಧಿಯಲ್ಲಿ ರಜಾ ಅವಧಿ ಇರೋದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಒತ್ತಡ ಇರೋದಿಲ್ಲ. ಒತ್ತಡ ಇಲ್ಲದೆ ವಿದ್ಯಾರ್ಥಿ ಕಲಿತಾ ಹೋದಾಗ ವಿಷಯದ ಒಂದು ಆಳವಾದ ಅಧ್ಯಯನ ಮಾಡಲಿಕ್ಕೆ, ಮೂಲಭೂತ ಒಂದು ಅಂಶವನ್ನು ಅರಿತುಕೊಳ್ಳಲಿಕ್ಕೆ ವಿದ್ಯಾರ್ಥಿಗೆ ಸಾಧ್ಯ ಆಗ್ತದೆ. ಯಾಕೆ ಬೇಕು ಈ ರೀತಿ ಒಂದು ಆಳವಾದ ಅಧ್ಯಯನ ಅಂತಂದರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದು ವಿದ್ಯಾರ್ಥಿ ಬರೀತಾ ಇರುವಂತಹ KCET ಎಕ್ಸಾಮ್ ಇರ್ಬೋದು, ನೀಟ್ ಎಕ್ಸಾಮ್ ಇರ್ಬೋದು, ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗೆ ಮೂಲಭೂತವಾದಂತಹ ಒಂದು ಅಧ್ಯಯನ ಬಹಳಷ್ಟು ಮುಖ್ಯ ಆಗ್ತದೆ. ಹಾಗಾಗಿ ಅದರ ಜೊತೆಗೆ ಈ ರಜಾ ಅವಧಿಯ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಅನುಭವಿ ಶಿಕ್ಷಕರ ಜೊತೆಗೆ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಕಲಿತಾ ಹೋಗೋದ್ರಿಂದ, ಅಧ್ಯಯನ ಮಾಡ್ತಾ ಹೋಗೋದ್ರಿಂದ ತರಗತಿಗಳು ಬಹಳಷ್ಟು ಇಫೆಕ್ಟಿವ್ ಆಗಿರುತ್ತೆ. ವಿದ್ಯಾರ್ಥಿಯ ಕಲಿಕೆಗೆ ಇದು ಬಹಳಷ್ಟು ಪೂರಕವಾಗಿರ್ತದೆ. ಹಾಗೆ ರಜಾ ಅವಧಿ ಕಳೆಯೋದರ ಬದಲು ಇದು ಸಂಪೂರ್ಣವಾಗಿ ವಿದ್ಯಾರ್ಥಿಯ ಕಲಿಕೆಗೆ ಉಪಯೋಗವಾಗುವಂತಹದ್ದು ಸಮ್ಮರ್ ವೆಕೇಷನ್ ಕ್ಲಾಸಸ್. ಹಾಗೆ ಈಗ ಅಕಾಡೆಮಿಯಲ್ಲಿ ಯಾವ ರೀತಿ ಕ್ಲಾಸಸ್ ಯಾವ ಸಮಯದಲ್ಲಿ ಹೇಗೆ ನಡೀತಾ ಇದೆ ಅಂತ ನಾವು ಸ್ವಲ್ಪ ನೋಡ್ತಾ ಹೋದರೆ, ಈಗಾಗಲೇ ನಾನು ಹೇಳಿದೆ PU ಸೆಕೆಂಡ್ ತರಗತಿಗಳು ಪ್ರಾರಂಭ ಆಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಗಳವರೆಗೆ ಎಲ್ಲ ವಿಜ್ಞಾನ ವಿಷಯದ ತರಗತಿಗಳು ಈಗಾಗಲೇ ನಡೀತಾ ಇದೆ. ಈಗ 1 ವಾರ ಆಗಿದೆ.
ಇನ್ನು ಈ ವರ್ಷ ವಿಶೇಷ ಅಂದರೆ KCET ನೀಟ್ನ ಒಂದು ತರಗತಿಗಳನ್ನು ಕೂಡ ಇದೇ ಒಂದು ಅವಧಿಯಲ್ಲಿ ಸೇರಿಸಿಕೊಂಡಿದ್ದೇವೆ. ಭಾಳಷ್ಟು ದೂರದ ವಿದ್ಯಾರ್ಥಿಗಳಿಗೆ KCET ನೀಟ್ ಪರೀಕ್ಷೆಗಳ ಒಂದು ತಯಾರಿಗೆ ಬೇಕಾದಂತಹ ಮಾರ್ಗದರ್ಶನ ಕೂಡ ಈ ರಜಾ ಅವಧಿಯಲ್ಲಿ ಅವರಿಗೆ ಸಿಗುವಂಥದ್ದು. ಇನ್ನು ಬಹಳಷ್ಟು ಪ್ರತಿನಿತ್ಯವೂ ಕೂಡ ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಮಾದರಿ ಪರೀಕ್ಷೆಗಳನ್ನು ನಡೆಸಿ ಅವರು ಪ್ರತಿದಿನವೂ ಕೂಡ ಅಧ್ಯಯನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎಷ್ಟು ಅವರಲ್ಲಿ ಕಲಿಕೆ ಆಗ್ತದೆ ಆ ಒಂದು ಪ್ರೋಗ್ರೆಸ್ಸನ್ನು ಕೂಡ ಪಾಲಕರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ವೈಯಕ್ತಿಕ ಸಂದರ್ಶನವನ್ನು ಮಾಡೋದ್ರ ಮೂಲಕ ಯಾವ ವಿಷಯದಲ್ಲಿ ತೊಂದರೆ ಇದೆ ಅಥವಾ ಏನೆಲ್ಲ ಕಲೀಲಿಕ್ಕೆ ಏನೆಲ್ಲ ಸಮಸ್ಯೆಗಳಿದೆ ಅದನ್ನು ಅರ್ಥ ಮಾಡಿಕೊಂಡು ಬೋಧಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಸಮ್ಮರ್ ವೆಕೇಷನ್ನ ಒಂದು ಭಾಗವಾಗಿ ಇಟ್ಕೊಂಡಿರುವಂಥದ್ದು. ಇನ್ನು ನಾನು KCET ನೀಟ್ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಹೇಳಿದೆ. ಈ ಕ್ರ್ಯಾಶ್ ಕೋರ್ಸ್ ಸಮಯದಲ್ಲೂ ಕೂಡ ಅಷ್ಟೇ ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಬಹಳಷ್ಟು ಜನ ಅಧ್ಯಾಪಕರು ಬಂದು ನಮಗೆ ಸಿಗುವಂಥದ್ದು ಈ ವರ್ಷ ಸಿಗ್ತಾ ಇರುವಂಥ 25 ದಿನ, ಈ 25 ದಿನವೂ ಕೂಡ ಬೆಳಗ್ಗೆ 9:30 9:30ಯಿಂದ ಸಂಜೆ 6:30ವರೆಗೆ ನಿರಂತರವಾಗಿ ಅವರಿಗೆ ಬೋಧನೆಯ ಜೊತೆಗೆ ಬಹಳಷ್ಟು ಮಾದರಿ ಪರೀಕ್ಷೆಗಳನ್ನು ನಡೆಸಿ ಅವರಿಗೆ ಈ ಒಂದು KCET ನೀಟ್ ಪರೀಕ್ಷೆ ಏನು ಬರಲಿಕ್ಕಿದ್ದಾರೆ ಅವರನ್ನು ತರಬೇತಿಗೊಳಿಸುವಂತಹ ಒಂದು ಕಾರ್ಯ ಕೂಡ ನಡೀತಾ ಇದೆ. ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ಸತ್ಯಂ ಅಕಾಡೆಮಿಯಲ್ಲಿ ಯಾರು BSc ಅಗ್ರಿಕಲ್ಚರಲ್ ಸೈನ್ಸ್ಗೆ ಹೋಗೋರಿದ್ದಾರೆ, BSc ಅಗ್ರಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ವೆಟರ್ನರಿ ಇರ್ಬೋದು, ಅದಕ್ಕೆ ಬೇಕಾದಂಥ ಪ್ರಾಕ್ಟಿಕಲ್ ಪರೀಕ್ಷೆ ಏನಿದೆ 200 ಮಾರ್ಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದರ ತರಬೇತಿಯನ್ನು ಕೂಡ ನಾವು ಶಿರಸಿಯಲ್ಲೇ ಸ್ಥಳೀಯವಾಗಿ ವಿದ್ಯಾರ್ಥಿಗಳಿಗೆ ಧಾರವಾಡದ ಹುದಾ ಅಕಾಡೆಮಿ ಎನ್ನುವಂಥ ಒಂದು ಇನ್ಸ್ಟಿಟ್ಯೂಟಿನ ಸಹಯೋಗದಲ್ಲಿ ಈ ಒಂದು ಅಗ್ರಿ ಪ್ರಾಕ್ಟಿಕಲ್ನ ತರಬೇತಿಯನ್ನು ಕೂಡ ನಾವು ನಡೆಸ್ತಾ ಬಂದಿದ್ದೀವಿ. ಅದರ ಉಪಯೋಗ ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ಬೋದು. ಈಗ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ದೂರದ ನಗರಗಳಿಗೆ ಬಹಳಷ್ಟು ಹಣ ಖರ್ಚು ಮಾಡಿ ಹೋಗುವಂಥದ್ದು ಒಂದು ವ್ಯವಸ್ಥೆ ಇರುತ್ತೆ. ಆದರೆ ಇದು ಎಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಒಂದು ವಿದ್ಯಾರ್ಥಿಯ ಒಂದು ಆರ್ಥಿಕ ಮಟ್ಟ ಇರ್ಬೋದು, ಅಥವಾ ವಿದ್ಯಾರ್ಥಿಗಳ ಒಂದು ಭದ್ರತೆಯ ದೃಷ್ಟಿಯಿಂದ ಇರ್ಬೋದು, ಅಥವಾ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು. ಈ ಎಲ್ಲ ದೃಷ್ಟಿಯಿಂದ ಸತ್ಯಂ ಅಕಾಡೆಮಿ ಮಾಡ್ತಾ ಇರೋ ಪ್ರಯತ್ನ ಏನು ಅಂತಂದರೆ ಧಾರವಾಡದ ಮತ್ತು ಹುಬ್ಬಳ್ಳಿಯ ಅಧ್ಯಾಪಕರನ್ನೇ ಶಿರಸಿಗೆ ಕರೆದು ಅವರಿಂದ ಇಲ್ಲಿ ಈ ತರಬೇತಿಯನ್ನು ನೀಡುವಂತಹ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಮೂಲಕ ಬಹಳಷ್ಟು ಜನರಿಗೆ ಪ್ರತಿ ವರ್ಷ ಅದರ ಉಪಯೋಗ ಆಗ್ತಾ ಇದೆ. ತುಂಬ ಒಳ್ಳೆಯ ಕಾಲೇಜ್ಗಳಲ್ಲಿ ಎಂಜಿನಿಯರಿಂಗ್ ಮತ್ತು ಬಹಳಷ್ಟು ಒಳ್ಳೆಯ ಕೋರ್ಸ್ಗಳಿಗೆ ಅವರು ವಿದ್ಯಾರ್ಥಿಗಳು ಹೋಗಲಿಕ್ಕೆ ಇದರಿಂದ ಉಪಯೋಗ ಆಗ್ತಾ ಇದೆ ಕೂಡ. ಹಾಗೆ PU ಸೆಕೆಂಡ್ ಬೋರ್ಡ್ ಪರೀಕ್ಷೆಯಲ್ಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಪಡೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಮ್ಮರ್ ವೆಕೇಷನ್ನಲ್ಲಿ ಪಡೆದಂತಹ ಒಂದು ತರಬೇತಿ ಅವರಿಗೆ ಸಹಾಯ ಆಗ್ತಾ ಇದೆ. ಜೊತೆಗೆ SSLC ಪರೀಕ್ಷೆಯಲ್ಲಿ ಬಹಳಷ್ಟು ಒಳ್ಳೆಯ ಫಲಿತಾಂಶವನ್ನು ಅಕಾಡೆಮಿ ಪಡೆದಿದೆ ಪ್ರತಿ ವರ್ಷ ಅಂತಂದರೆ ಅದಕ್ಕೂ ಕೂಡ ಸಮ್ಮರ್ ವೆಕೇಷನ್ನಲ್ಲಿ ವಿದ್ಯಾರ್ಥಿಗೆ ದೊರೆತಂತಹ ಒಂದು ಮಾರ್ಗದರ್ಶನ ಅದಕ್ಕೆ ಅವರಿಗೆ ಬಹಳಷ್ಟು ಪೂರಕವಾಗಿದೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಹಾಗಾಗಿ ಈಗ ಬಹಳಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ PU ಸೆಕೆಂಡ್ ಸಮ್ಮರ್ ವೆಕೇಷನ್ ಕ್ಲಾಸಸ್ ಪ್ರಾರಂಭ ಆಗಿಬಿಟ್ಟಿದೆ. ಏಪ್ರಿಲ್ 1ರಿಂದ SSLC ಸಮ್ಮರ್ ವೆಕೇಷನ್ ಕ್ಲಾಸಸ್ ಪ್ರಾರಂಭ ಆಗಲಿಕ್ಕಿದೆ. ಹಾಗೆ ಮಾರ್ಚ್ 20ರಿಂದ KCET ನೀಟ್ ಕ್ರ್ಯಾಶ್ ಕೋರ್ಸ್ ಪ್ರಾರಂಭ ಆಗಲಿಕ್ಕಿದೆ. ಈ ಎಲ್ಲ ತರಬೇತಿಯ ಪ್ರಯೋಜನವನ್ನು ಎಲ್ಲ ಜಾಸ್ತಿ ಜನ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು, ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬೇಕು ಅನ್ನೋಂಥದ್ದು ಅಕಾಡೆಮಿಯ ಆಶಯ ಆಗಿದೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.